ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಮಾರ್ಕೆಟ್ ನೋ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್. ನಾನು ಅಶ್ವಿನಿ ವಿನಯ್. ಇವತ್ತು ನಿಸರ್ಗ ಕೋಲ್ಡ್ ಆಯಿಲ್ ಸೆಂಟರ್ಗೆ ಬಂದಿದ್ದೀವಿ. ಆ ಆಯಿಲ್ನ ಹೇಗೆ ತಯಾರಿಸ್ತಾರೆ, ಇಲ್ಲಿ ಯಾವ ಥರ ವಿಧವಾದ ಆಯಿಲ್ನ ತಯಾರಿಸ್ತಾರೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಿಸರ್ಗ ಕೋಲ್ಡ್ ಆಯಿಲ್ ಸೆಂಟರ್ನ ಮಾಲೀಕರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವತ್ತು ನಿಸರ್ಗ ಫುಡ್ಸ್ ಆ್ಯಂಡ್ ಬ್ರೀವರೇಜಸ್ ಕಂಪ್ನಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ವಿಧವಾದ ನೈಸರ್ಗಿಕವಾಗಿ ವುಡ್ ಪ್ರೆಸ್, ಕೋಲ್ಡ್ ಪ್ರೆಸ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೇಜರಾಗಿ ಕಡಲೆಕಾಯಿ ಎಣ್ಣೆ, ಸನ್ಫ್ಲವರು, ಸಾಫ್ಲವರು, ಬ್ಲ್ಯಾಕ್ ಸೆಸಮೆ, ವೈಟ್ ಸೆಸಮೆ ಎಲ್ಲ ಆಯಿಲ್ಗಳು ಸಿಗುತ್ತೆ. ಬಾದಾಮ್ ಆಯಿಲು, ಎಲ್ಲ ಥರದ ಆಯಿಲ್ಗಳು ಸಿಗುತ್ತೆ. ಏನು ವ್ಯತ್ಯಾಸ ನಮ್ಮಲ್ಲಿ ಆಯಿಲ್ ಅಂತ ಅಂದರೆ, ಈಗ ಜನರಲ್ಲಾಗಿ ರಿಫೈನ್ಡ್ ಆಯಿಲ್ ಉಪಯೋಗಿಸ್ತಾ ಇರ್ತೀರಾ. ವುಡ್ ಪ್ರೆಸ್ ಆಯಿಲ್ಗೂ ರಿಫೈನ್ಡ್ ಆಯಿಲ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತಂದರೆ, ರಿಫೈನ್ಡ್ ಆಯಿಲ್ ತೆಗಿಬೇಕಾದ್ರೆ ಅದರಲ್ಲಿ 7-8 ಥರದ ಕೆಮಿಕಲ್ ಯೂಸ್ ಮಾಡಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದು ನಮಗೆ ಆರೋಗ್ಯನ ಕೆಡಿಸೋದಲ್ದಿರ ಬೇರೆ ನಾನಾ ವಿಧವಾದ ಕಾಯಿಲೆಗಳನ್ನ ತಂದಿಡುತ್ತೆ. ವುಡ್ ಪ್ರೆಸ್ ಆಯಿಲ್ ಅಂತಂದರೆ ಏನಂತಂದರೆ, ನ್ಯಾಚುರಲ್ ಆದ ನೈಸರ್ಗಿಕವಾಗಿ ನಮ್ಮಲ್ಲಿ ಸಿಗುವಂಥ ಎಣ್ಣೆ ಕಾಳುಗಳನ್ನ ಉಪಯೋಗಿಸಿ ಎಣ್ಣೆಯನ್ನು ತೆಗೆದು ಅದನ್ನು ಫಿಲ್ಟ್ರು ಮಾಡದೆ ಸೆಟ್ಲೇಷನ್ ಮಾಡಿ ನಿಮಗೆ ಡೈರೆಕ್ಟಾಗಿ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಸ್ನೇಹಿತರೆ, ನಮಗೆ ರಿಫೈನ್ಡ್ ಆಯಿಲ್ ಅಂದರೆ ಏನು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ರಿಫೈನ್ಡ್ ಆಯಿಲ್ನ ತೆಗಿಬೇಕಾದ್ರೆ ಏನಂತಂದರೆ, ಕೆಮಿಕಲ್ ಆಯಿಲ್ಸು ಮತ್ತು ಸೀಡ್ಸ್ ಆಯಿಲ್ಸ್ ಅಂತ ಹೇಳ್ತೀವಿ. ಅಂದರೆ ಕಾಟನ್ ಸೀಡ್ಸು, ಈ ಥರ ಆಯಿಲ್ನ ಮತ್ತು ಪೆಟ್ರೋಲಿಯಂ ಕೆಮಿಕಲ್ಸ್ನ ಯೂಸ್ ಮಾಡಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಪೆಟ್ರೋಲಿಯಂ ಹೆಕ್ಸೇನ್ ಅಂತ ಹೇಳ್ತೀವಿ. ಆ ಹೆಕ್ಸೇನ್ ಜೊತೆಗೆ ಎಣ್ಣೆ ಬೀಜಗಳನ್ನ ಹಾಕಿ ಅದನ್ನು ಡಿಕಲರೈಸೇಷನು ಅದೆಲ್ಲ ಮಾಡಿ, ಅದಾದಮೇಲೆ ನಿಮಗೆ 200-300 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಸಿ ಎಣ್ಣೆನ ತೆಗಿಯೋದ್ರಿಂದ ನಿಮಗೆ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸು ಮತ್ತು ಟೇಸ್ಟು ಏನೊಂದೂ ಆ ರಿಫೈನ್ಡ್ ಆಯಿಲ್ನಲ್ಲಿ ಸಿಗೋದಿಲ್ಲ. ಅದೇನಾಗುತ್ತೆ ನಿಮಗೆ ಅಂತಂದರೆ, ಅದು ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಕಾಯಿಲೆಗಳ್ನ ಬರೋವಂಥ ಚಾನ್ಸಸ್ನ ಹೆಚ್ಚಿಗೆ ಮಾಡುತ್ತೆ. ಅದೇ ವುಡ್ ಪ್ರೆಸ್ನ ಆಯಿಲ್ನಲ್ಲಿ ಏನಂತಂದರೆ, ನಿಮಗೆ ವುಡ್ ಪ್ರೆಸ್ ಆಯಿಲ್ಗಳಲ್ಲಿ ನಾವು ಹೇಗೆ ಎಣ್ಣೆ ತೆಗಿತೀವಿ ಅಂತಂದರೆ, ನ್ಯಾಚುರಲ್ಲಾಗಿ ಇದರಲ್ಲಿ ನಮ್ಮಲ್ಲಿ ಸಿಗುವಂಥ ನೈಸರ್ಗಿಕವಾದ ಎಣ್ಣೆ ಕಾಳುಗಳನ್ನ ಯೂಸ್ ಮಾಡಿಕೊಂಡು ರೂಮ್ ಟೆಂಪ್ರೇಚರ್, ಅಂದರೆ ನಮ್ಮ ಮನೆಯಲ್ಲಿ ಏನು ಟೆಂಪ್ರೇಚರ್ ಇರುತ್ತೆ ಅದೇ ಟೆಂಪ್ರೇಚರ್ನಲ್ಲಿ ಎಣ್ಣೆನ ತೆಗಿಯೋದ್ರಿಂದ ನಿಮಗೆ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಉಳ್ಕೊಳ್ಳುತ್ತೆ. ಈ ಮಿಷಿನ್ಗಳಲ್ಲಿ ಮೇಜರಾಗಿ ಯಾವ್ಯಾವ ಎಣ್ಣೆ ತೆಗಿಬೋದು ಅಂತಂದರೆ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ, ಕುಸುಬೆ ಮತ್ತು ಆಲ್ಮಂಡು ಅಂದರೆ ಬಾದಾಮ್ ಎಣ್ಣೆ ತೆಗಿಬೋದು. ಮತ್ತು ಕಪ್ಪೆಳ್ಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಇವೆಲ್ಲ ರೀತಿಯಾದ ಮತ್ತು ಇನ್ನಿತರ ಎಣ್ಣೆಗಳನ್ನೂ ಕೂಡ ತೆಗಿಬೋದು. ಇದರಲ್ಲಿ ತೆಗಿಯುವಂಥ ಎಣ್ಣೆ ನಿಮ್ಗೆ ಏನಂತ ಅಂದರೆ, ನೋಡಲಿಕ್ಕೆ ಕಲರಲ್ಲೂ ಚೆನ್ನಾಗಿರುತ್ತೆ, ಟೇಸ್ಟಲ್ಲೂ ಚೆನ್ನಾಗಿರುತ್ತೆ, ಮತ್ತು ಥಿಕ್ನೆಸ್ ಕೂಡ ಇರುತ್ತೆ, ನಿಮ್ಮ ಯೂಸಸ್ಸು ಕಮ್ಮಿ ಇರುತ್ತೆ, ಆರೋಗ್ಯನೂ ಚೆನ್ನಾಗಿ ವೃದ್ಧಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಸಿಪ್ಪೆ ತೆಗೆದಿರುವಂಥ ಸನ್ಫ್ಲವರ್ ಆಯಿಲಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಹೇಗೆ ಅಂತ ನೋಡೋಣ. ಎಂದಿನಂತೆ ಇದು ಮಾಯಿಶ್ಚರ್ ಮೀಟರಲ್ಲಿ ಮಾಯಿಶ್ಚರ್ ಚೆಕ್ ಮಾಡಿರೋ ಪ್ರಕಾರ 7 ಇದೆ. ಇದಕ್ಕೆ ಪ್ರತಿ ಕೆಜಿಗೆ ಒಂದು 60 ml ನೀರು ಹೋಗಬೇಕಾಗುತ್ತೆ. ನಿಧಾನವಾಗಿ ನೀರನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಗಾಣ ಆರಂಭವಾಗಿ 3-4 ನಿಮಿಷಗಳಲ್ಲಿ ಎಣ್ಣೆ ಬರಲಿಕ್ಕೆ ಶುರು ಆಗುತ್ತೆ. ಮೊದಲಿಗೆ ಸ್ವಲ್ಪ ಕಷ್ಟ ಬರುತ್ತೆ, ಆಮೇಲೆ ಪ್ಯೂರ್ ಆದ ಸನ್ಫ್ಲವರ್ ಆಯಿಲ್ ಬರಲಿಕ್ಕೆ ಶುರು ಮಾಡುತ್ತೆ. ಗಾಣ ಸ್ಟಾರ್ಟ್ ಆಗಿ 40-45 ನಿಮಿಷಗಳ ನಂತರ ಎಣ್ಣೆ ಎಲ್ಲ ಬಂದ ಮೇಲೆ ಇದನ್ನು ನಾವು ಫಿಲ್ಟರ್ ಮಾಡೋದಿಲ್ಲ, ಫುಡ್ ಗ್ರೇಡ್ ಸ್ಟೀಲ್ ಕಂಟೈನರ್ಗಳಲ್ಲಿ ಶೇಖರಣೆ ಮಾಡಿ 2-3 ದಿನಗಳ ಕಾಲ ಅದು ತಿಳಿಯಾಗಲಿಕ್ಕೆ ಬಿಟ್ಟು ಅದಾದಮೇಲೆ ಪ್ಯಾಕಿಂಗ್ ಮಾಡ್ತೀವಿ. ಇದು ಸಿಪ್ಪೆ ಸಮೇತ ಇರೋ ಸನ್ಫ್ಲವರ್ ಆಯಿಲು ಈ ಬಣ್ಣದಲ್ಲಿರುತ್ತೆ. ಸಿಪ್ಪೆ ರಹಿತವಾಗಿರುವಂಥದ್ದು ಸ್ವಲ್ಪ ತಿಳಿ ಬಣ್ಣದಲ್ಲಿರುತ್ತೆ. ನಿಸರ್ಗ ಫುಡ್ಸ್ ಆ್ಯಂಡ್ ಬ್ರೀವರೇಜಸ್ LLP ಇರೋದು ರಾಜಾಜಿನಗರ, ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರ 6 ಬ್ಲಾಕ್ನಲ್ಲಿ. ನೀವು ರಾಜಾಜಿನಗರದ ಅಲ್ಲದೆ ಇರೋರಾದರೆ ಕೆಳಗೆ ಬರುವಂಥ ನಂಬರ್ಗೆ ಅಥವಾ ಈ ನಂಬರ್ಗೆ 9901980284 ಈ ನಂಬರ್ಗೆ ಕಾಲ್ ಮಾಡೋ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನೀವು ಆರ್ಡ್ರ್ ಮಾಡ್ಬೋದು. ಬೆಂಗಳೂರಿನಾದ್ಯಂತ ಈಗ 1000 ರೂಪಾಯಿ ಮೇಲ್ಪಟ್ಟ ಆರ್ಡ್ರ್ಗಳಿಗೆ ಫ್ರೀ ಡೆಲಿವರಿ ಸಿಗುತ್ತೆ ಬೆಂಗಳೂರಿನಾದ್ಯಂತ. ಮತ್ತು ಕರ್ನಾಟಕ ಮತ್ತು ಔಟ್ಸೈಡ್ ಕರ್ನಾಟಕದಾದ್ಯಂತ ನಿಮಗೆ ಬಸ್ಸಿನಲ್ಲಿ ಕಳಿಸ್ಕೊಡ್ತೀವಿ. ಬಸ್ ಚಾರ್ಜ್ ಒಂದು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಎಲ್ಲರಿಗೂ ಒಂದು ಮೇಜರ್ ಆದ ವಿಚಾರ ಏನಿರುತ್ತೆ ಅಂತಂದರೆ, ರಿಫೈನ್ಡ್ ಆಯಿಲ್ ನಾವು ಇವಾಗ ಉಪಯೋಗಿಸ್ತಾ ಇರೋ ರಿಫೈನ್ಡ್ ಆಯಿಲ್ಗೂ ಪ್ರೈಸ್ಗೂ
ಈ ಎಣ್ಣೆಗಾಣಗಳಿಂದ ತೆಗ್ದಂಥ ಮರದ ಗಾಣಗಳಿಂದ ತೆಗ್ದಂಥ ಎಣ್ಣೆಗಳಿಗೂ ಪ್ರೈಸ್ಗಳಿಗೂ ಅಗಾಧವಾದ ವ್ಯತ್ಯಾಸ ಯಾಕಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನಾನು. ರೀಫೈನ್ಡ್ ಆಯಿಲ್ನಲ್ಲಿ ನಮಗೆ ಕೆಮಿಕಲ್ ಸೀಡ್ಸು ಅದೆಲ್ಲ ಹಾಕಿ ಮಾಡೋದ್ರಿಂದ ಹೆಕ್ಸೇನ್ ಅಂತ ಪದಾರ್ಥ, ಕೆಮಿಕಲ್ ಆಯಿಲ್ಸ್ ಇವೆಲ್ಲ ನಮಗೆ 30-35 ರೂಪಾಯಿ ಲೀಟ್ರಿಗೆ ಸಿಗೋದನ್ನು ನಮಗೆ 170-180 ರೂಪಾಯಿಗಳಿಗೆ ಇವತ್ತು 1 ಲೀಟ್ರಿಗೆ ಮಾರ್ತಾ ಇದ್ದಾರೆ. ಅದೇ ವುಡ್ ಪ್ರೆಸ್ನಲ್ಲಿ ನೀವು 1 ಲೀಟ್ರು 1 kg ಆಯಿಲ್ ತೆಗಿಬೇಕು ಗ್ರೌಂಡ್ನೆಟ್ಟಿಂದ ಅಂತಂದರೆ 2-3 kgಯಿಂದ 3 kgವರೆಗೂ ಕಡಲೆ ಬೀಜ ಬೇಕಾಗುತ್ತೆ. ಇವತ್ತು ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ 110 ರೂಪಾಯಿಂದ 130 ರೂಪಾಯಿವರೆಗೂ ಒಳ್ಳೆ ಕಡಲೆ ಬೀಜಕ್ಕೆ ಬೆಲೆ ಇದೆ. ಅಂದರೆ 3 kg ತೆಗಿಬೇಕು ಅಂದರೆ ನಾವು ಆಲ್ಮೋಸ್ಟ್ 300ರಿಂದ 320 ರೂಪಾಯಿ ಖರ್ಚು ಮಾಡಲೇಬೇಕಾಗತ್ತೆ. ಆ ವ್ಯತ್ಯಾಸಗಳು ಇರುತ್ತೆ ಅಷ್ಟೇನೆ. ನಾವು ಹೆಚ್ಚಿಗೆ ಕೊಡೋದ್ರಲ್ಲಿ ದುಡ್ಡು ಹೆಚ್ಚಿಗೆ ಕೊಟ್ಟು ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಈ ಥರ ಎಣ್ಣೆಗಳನ್ನ ಉಪಯೋಗಿಸಿ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಸರ್ಗ ಫುಡ್ಸ್ನಲ್ಲಿ ಮತ್ತೊಂದು ವಿಶೇಷವಾದ ಪದಾರ್ಥ ಅಂತ ಅಂದರೆ ಅದು ಬೆಲ್ಲ, ಕೆಮಿಕಲ್ ಫ್ರೀ ಬೆಲ್ಲ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ 0 ಕೆಮಿಕಲ್ ಹಾಕಿ ನಾವು ಬೆಲ್ಲನ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ನೀವು ಇದನ್ನು ಡೈರೆಕ್ಟಾಗಿ ಕಾಫಿ, ಟೀಗೆ ಸೇರಿಸ್ಕೊಂಡು ಕುಡಿಬೋದು. ಹಾಲು ಹೊಡಿಯೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಕೆಜಿಗೆ 140 ರೂಪಾಯಿವರೆಗೂ ದೊರೀತದೆ ಇದನ್ನು. ನೋಡಿದ್ರಲ್ಲ ಸ್ನೇಹಿತರೆ, ನಿಸರ್ಗ ಕೋಲ್ಡ್ ಆಯಿಲ್ ಸೆಂಟರ್ನ ಮಾಲೀಕರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಏನೆಲ್ಲ ಹೇಳಿದ್ರು, ನಿಮಗೆ ಏನೆಲ್ಲ ತಿಳಿಸ್ಕೊಟ್ರು ಅಂತ. ಸೊ ನೀವು ಆದಷ್ಟು ಕೋಲ್ಡ್ ಪ್ರೆಸ್ಸಲ್ಲೇ ತಯಾರಾದಂತಹ ಆಯಿಲ್ನೇ ನೀವು ಬಳಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.